ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಒಂದು ಆಯತಾಕಾರದ ಉದ್ದ ಅಗಲಗಳ ಅನುಪಾತ 5:3 ಇದೆ. ಆಯತದ ವಿಸ್ತೀರ್ಣ 1500 ಸೆಮಿ ಇದ್ದರೆ ಸುತ್ತಳತೆ ಎಷ್ಟು ಅಂತ ಕೇಳ. ಈಗ ಬಿರಿ ಇರ್ತಾವ ಗಣಿತ. ನಿಮ್ಮ ಬೇಸಿಕ್ ಗಣಿತ ಯಾವಾಗ ಬರ್ತಾವಂದ್ರೆ ಮುಂದೆ ಹೋದಂಗೆ ಅನುಕ ನಂಬರ್ 13, 14, 15, 16 ಹಿಂಗೆ ಹೋದಂಗೆ ಏನಾಗ್ತಾವ, ಸಣ್ಣ ಬರ್ತಾವ ಲೆಕ್ಕ. ಈಗ ದೊಡ್ಡನೇ ಇರ್ತಾವ. ಯಾಕಂದ್ರೆ ನಿಮಗೆ ಏಪ್ರಿಲ್ ತಿಂಗಳದಾಗ ನಿಮಗೆ ಬೇಸಿಕ್ ಅಭ್ಯಾಸ ಬರ್ತಾವೆ. ಈಗ ನಾವು ರೆಗ್ಯುಲರ್ ನಿಮ್ಮ ಕ್ಲಾಸದ ಅಭ್ಯಾಸ ಬೇಕಂತ ತಿಳ್ಕೊಂಡು ಮಾಡ್ಲಿಕ್ಕಿದ್ದೀವಿ. ಈಗ ಸದ್ಯ ಇದು ಹತ್ತೋದಿಲ್ಲ. ಈಗ ನಿಮಗೆ ಇದು ಆಗಸ್ಟ್ ತಿಂಗಳದಾಗ ಅಭ್ಯಾಸ ಇರ್ತದೆ. ಈಗ ನೋಡಿ, ಇದನ್ನು ಹೆಂಗೆ ಕಂಡು ಹಿಡಿಬೇಕು ಅಂತಂದ್ರೆ, ಇಲ್ಲಿ ವಿಸ್ತೀರ್ಣ ಕೊಟ್ಟಾನ, ಅದನ್ನು ನೀವು ಅಲ್ಲಿ ತಿಳ್ಕೊರಿ. ವಿಸ್ತೀರ್ಣ ಎಷ್ಟದ ನೋಡ್ರಿ, 1500 ಸೆಮಿ. ವಿಸ್ತೀರ್ಣ ಎಷ್ಟದ, 1500 ಸೆಮಿ ಅದ. ಈ ಅನುಪಾತದ ವಿಸ್ತೀರ್ಣ ತಕ್ಕೋಬೇಕು ನೀವು. ಅನುಪಾತಗಳ ವಿಸ್ತೀರ್ಣ ಬರೋಬರಿ ಏನು ಮಾಡಬೇಕು, ಭುಜ ಎಷ್ಟು 5x ಮತ್ತು 3x. ಭುಜದ ಅಳತೆ ಬರಬೇಕಲ್ಲ. ಈಗ 5x ಗುಂಡ್ಲೆ 3x, ಭುಜ x ಅಂತ ತಿಳ್ಕೊಬೇಕು. 5 3 15 x² ಆಯ್ತು. ಈಗ ಭುಜದಳತೆ ಗುರ್ತಿಲ್ಲ. ಭುಜದಳತೆ ತಗೋಬೇಕಾದ್ರೆ ನಾವು ಅದನ್ನು x ಅಂತ ತಿಳ್ಕೊಬೇಕು. ಭುಜ ಬರೋಬ್ಬರಿ x ಆಗಿರಲಿ. ಆಮೇಲೆ ಅನುಪಾತಗಳ ವಿಸ್ತೀರ್ಣ 5x ಗುಂಡ್ಲೆ 3x ಬರೋಬ್ಬರಿ 15x² ಆಯ್ತು. 15x² ಬರೋಬ್ಬರಿ x² ಅಂದ್ರೆ ವರ್ಗ. x² = 1500 ಸೆಮಿ. ಈಗ x² ಬರ್ಬೇಕಾದ್ರೆ ಏನು ಮಾಡ್ಬೇಕು ನಾವು, x² = 1500 ಸರ್ವಾಸ ಬಾಗಿಲೆ 15. 15 ಭಾಗಿಸಿದ್ರೆ x² ಉಳಿತದೆ. 15 1 15 3 ಬರೋಬ್ಬರಿ ಎಷ್ಟು ಬಂತು, 100 ಬಂತು. x² ಬರೋಬ್ಬರಿ 100. x ಬರೋಬ್ಬರಿ 100ರ ವರ್ಗಮೂಲ ಅಂದರೆ ಏನು, x² x ಬರೋಬ್ಬರಿ 10 × 10 ವರ್ಗಮೂಲ ಬರೋಬ್ಬರಿ 10. x ಬರೋಬ್ಬರಿ 10 ಮೀಟರ್ ಆಯ್ತು. ಈಗ x ಬಂದದ. ಉದ್ದ ಏನು ತಿಳ್ಕೊಂಡ್ರೆ ನೀವು, ಉದ್ದ ಬರೋಬ್ಬರಿ 5x. ಉದ್ದ ಬರೋಬ್ಬರಿ 5x. 5 ಗುಂಡ್ಲೆ x ಬೆಲೆ ಎಷ್ಟು ಬಂದದ, 10 ಬಂದದ, 50 ಮೀಟರ್ ಆಯ್ತು. ಅಗಲ ಬರೋಬ್ಬರಿ 3x ಬರೋಬ್ಬರಿ 3 ಗುಂಡ್ಲೆ x ಬೆಲೆ ಎಷ್ಟು ಅದ, 10 ಅದ, ಬರೋಬ್ಬರಿ 30 ಮೀಟರ್. ಏನು ಕೇಳೋಣ, ಸುತ್ತಳತೆ ಬರೋಬ್ಬರಿ 2 ದುಂಡು ಕಾಸು. ಉದ್ದ ಎಷ್ಟು ಬಂದದ, 50 ಮೀಟರ್ ಬಂದದ. ಅಗಲ 30 ಮೀಟರ್ ಬಂದದ. ಬರೋಬ್ಬರಿ 2 ಗುಂಡ್ಲೆ 80 ಬರೋಬ್ಬರಿ 160 ಮೀಟರ್. ಸುತ್ತಳತೆ ಬರೋಬ್ಬರಿ 160 ಮೀಟರ್. ಎಷ್ಟು ಇಲ್ಲ ನೋಡಿ, ಉತ್ತರ ಸಂಖ್ಯೆ ಬಿ. ಚದರ ಮೀಟರ್ ಹಾಕಬಾರ್ದು, ತಿಳ್ಕೊರಿ. ಅನುಪಾತದೊಳಗ ಭುಜಗಳನ್ನ ಕಂಡು ಹಿಡಿಬೇಕಾದ್ರೆ ಹೆಂಗೆ ಮಾಡಬೇಕು, ಸುತ್ತಳತೆ ಕೊಟ್ಟಿದ್ರೆ ಸುತ್ತಳತೆ ತಕ್ಕೋರಿ. ಅನುಪಾತದ್ದು ವಿಸ್ತೀರ್ಣ ಕೊಟ್ಟ ಅಂದ್ರೆ ಅನುಪಾತದ ವಿಸ್ತೀರ್ಣ ತಕ್ಕೋರಿ. ಈಗ ನಿಮ್ಮ ಭುಜ ಕಂಡು ಹಿಡಿಲಾರ್ದು ಬರೋದಿಲ್ಲ. ಭುಜ x ಆಗಿರಲಿ, 5x ಉದ್ದ 5x ಅಗಲ 3x ಗುಣಾಕಾರ ಮಾಡ 15x². 15x² ಅಂದ್ರೆ ಇದು ಅನುಪಾತದ ವಿಸ್ತೀರ್ಣ. 15x² ಅನುಪಾತದ ವಿಸ್ತೀರ್ಣಕ್ಕೆ 1500 ಚದರ ಮೀಟರ್ ಇರ್ತದೆ. x² ಬರೋಬ್ಬರಿ ಎಷ್ಟು ಇರ್ತದೆ, x² ಬರ್ಬೇಕಾದ್ರೆ 15 ಭಾಗಿಸಿದ್ರೆ x² ಬರ್ತದೆ. x² = 100. x ಬರೋಬ್ಬರಿ ಏನು ಮಾಡಬೇಕು, 100ರ ವರ್ಗಮೂಲ ತೆಗಿಬೇಕು. x ಬರೋಬ್ಬರಿ ಎಷ್ಟು ಬಂತು, 10 ಬಂತು. ಈಗ ಉದ್ದ ಬರೋಬ್ಬರಿ 5x. 5 ಗುಂಡ್ಲೆ x ಮೇಲೆ 10 ಬಂದದ. 5 10 50 ಆಯ್ತು. ಆಮೇಲೆ ಅಗಲ ಬರೋಬ್ಬರಿ 3x. 3 ಗುಂಡ್ಲೆ 10 30 ಆಯ್ತು. ಸುತ್ತಳತೆ ಕೇಳ್ಯಾರ ಅವರು. 2 ದುಂಡು ಕಾಸು ಉದ್ದ ಪ್ಲಸ್ ಅಗಲ ಬರೋಬ್ಬರಿ 160 ಮೀಟರ್.
ಚೆಂದಂಗೆ ಉತ್ತರ ಹಾಕೋರಿ, ಇಂಥ ಗಣಿತ ಕಲಿಯರಿ. ಇವೆಲ್ಲ SL ನಂಬರ್ 8 ಇಂಥ ಮಾದರಿಗಳು ಅವ, ಭಾಳ ಅವ ಮಾದರಿ ಇಂಥವು. SL 8 ನೀವು ಅನುಪಾತದ ದೊಡ್ಡ ಲೆಕ್ಕ ಇರ್ತಾವ. ನೀವು ಮೊದಲು ಬೇಸಿಕ್ ಅಭ್ಯಾಸ ಚಾಲು ಮಾಡ್ಕೋತ ನೀವು ತಳಗೆ ಬಂದುಬಿಡ್ರಿ. ನೀವು ಹೈಯೆಸ್ಟಲ್ಲಿಂದ ಡೌನ್ ಬಂದಾಗ ನಿಮಗೆಲ್ಲ ಕ್ವಶನ್ ಪೇಪರ್ಗಳು ಸಿಗ್ತಾವೆ, ಎಲ್ಲ ಸಿಗ್ತಾವೆ, ಚೆನ್ನಾಗಿ ನೋಡ್ಕೋರಿ. ಈಗ ನಾವು ಅನುಕ್ರಮ ನಂಬರ್ ಪ್ರಕಾರ ಅಭ್ಯಾಸ ಥಿಯರಿ ಬೇಸಿಕ್ ಅಭ್ಯಾಸ ಹೊಂಟಿರ್ತದೆ. ಈಗ ಸದ್ಯ ಪ್ರಾರಂಭದಾಗ ಹುಡುಗರಿಗಿಂತ ಗಣಿತ ಹಾಕಿಬಿಟ್ರೆ ಟಫ್ ಇರ್ತದೆ, ತಿಳಿಯಂಗಿಲ್ಲ. ನಿಮ್ಗೆ ಬೇಸಿಕ್ ಅಭ್ಯಾಸ ಚಾಲು ಆದ ಕೂಡ ಹೇಳ್ತೇನೆ ನಾನು. ಆಮೇಲೆ ನೀವು ಹುಡುಗರಿಗೆ ವರ್ಕ್ ಮಾಡ್ಸಕ್ಕಂತಾರೆ. ನಿಮಗೆ ಸ್ಟೇಟಸ್ನಾಗ ಮೆಸೇಜ್ ಬರ್ತದೆ, ನೀವು ಅದನ್ನು ನೋಡಿ ಆಮೇಲೆ ಅಭ್ಯಾಸ ಹೇಳ್ರಿ. ಥ್ಯಾಂಕ್ ಯು ಬೈ.